ತಮಿಳುನಾಡಿನ ಸಿಎಂ ವಿಜಯ್ ತಳಪತಿ ಅವರ ಕಡೆ ಸಿನಿಮಾ ಎಂದು ಘೋಷಣೆ ಮಾಡಿದಾಗಿನಿಂದ ಜನನಾಯಕನ್ ನೋಡೋದಕ್ಕೆ ಅವರ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ರು. ಆ ಕಾತುರಕ್ಕೆ ನಿನ್ನೆ ಅಂದ್ರೆ ಗುರುವಾರ ತೆರೆ ಬಿದ್ದಿದೆ. ಇಂದು 2ನೇ ದಿನವೂ ಭರ್ಜರಿಯಾಗಿ ರನ್ ಆಗ್ತಾ ಇದೆ. ವಿಜಯ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಬೇಸ್ ಇದೆ. ಕಡೆ ಸಿನಿಮಾ ಎಂದಾಕ್ಷಣ ಸಿನಿಮಾ ಹೇಗಿರಬಹುದು ಎಂಬ ಕುತೂಹಲದಿಂದಾನೇ ಸಿನಿಮಾ ಥಿಯೇಟರ್ ಕಡೆಗೆ ಜನ ಹೆಜ್ಜೆ ಹಾಕಿದ್ದಾರೆ. ವಿಜಯ್ ಡ್ಯಾನ್ಸ್, ಅವರ ಕೊಡುವ ಎಕ್ಸ್ಪ್ರೆಷನ್ ನೋಡೋದಕ್ಕೆ ಅಂತಾನೆ ಒಂದಷ್ಟು ಜನ ಹೋಗ್ತಾರೆ. ಅದನ್ನ ಹೊಟ್ಟೆ ತುಂಬಾ ಫೀಲ್ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಮೊದಲ ದಿನವೇ ಐತಿಹಾಸಿಕ ದಾಖಲೆಯನ್ನ ಬರೆದಿದೆ ಎನ್ನಲಾಗ್ತಾ ಇದೆ. 25,000 ಟಿಕೆಟ್ ಫಸ್ಟ್ ಡೇ ಸೋಲ್ಡ್ ಔಟ್ ಆಗಿದ್ದು ಸುಮಾರು 80 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ ಎನ್ನಲಾಗ್ತಾ ಇದೆ. ಹೆಚ್ಚು ವಿನೋದ್ ನಿರ್ದೇಶನ ಮಾಡಿರುವ ಜನನಾಯಕನ್ ಸಿನಿಮಾ ವಿಜಯ್ ಅವರ ಅಭಿಮಾನಿಗಳಿಗೆ ತೃಪ್ತಿ ಕೊಡ್ತಾ ಕಡೆ ಸಿನಿಮಾ ಎಂದಾಕ್ಷಣ ಅವ್ರಿಗಿದ್ದಂತಹ ನಿರೀಕ್ಷೆ ಫುಲ್ಫಿಲ್ ಮಾಡ್ತಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ಅಂತ ಅವರ ಫ್ಯಾನ್ಸ್, ಅವರ ಜನರೇ ಹೇಳ್ತಾ ಇದ್ದಾರೆ. ವಿಜಯ್ ಅವರ ಇತ್ತೀಚೆಗೆ ಕೆಲವು ಸಿನಿಮಾಗಳ ರೀತಿಯಲ್ಲಿಯೇ ವಿಜಯ್ ವೈಭವೀಕರಣಕ್ಕಾಗಿಯೇ ಮಾಡಿದ ಅಪ್ಪಟ ಕಮರ್ಷಿಯಲ್ ಸಿನಿಮಾ. ಆದ್ರೆ ಈ ಸಿನಿಮಾದಲ್ಲಿ ವಿಜಯನ ಪ್ರಜಾಪ್ರಭುತ್ವದ ರಕ್ಷಕ, ಮಹಿಳಾ ಸಬಲೀಕರಣದ ಚಾಂಪಿಯನ್, ಶಿಷ್ಟರ ರಕ್ಷಕ ಅಂತ ಪರದೆಯ ಮೇಲೆ ತೋರಿಸುವ ಜವಾಬ್ದಾರಿ ಕೂಡ ನಿರ್ದೇಶಕರಿಗೆ ಇತ್ತು. ಅದರಲ್ಲಿ ಅವರು ಪೂರ್ಣ ಯಶಸ್ವಿ ಆಗಿಲ್ಲ. ಒಂದು ಒಳ್ಳೆ ಸಿನಿಮಾ ಚೌಕಟ್ಟಿನಲ್ಲಿ ವಿಜಯ್ ಅವರನ್ನ ಜನನಾಯಕರಂತೆ ಬಿಂಬಿಸುವುದರಲ್ಲಿ ಅವರು ಸೋತಿದ್ದಾರೆ ಎನ್ನಲಾಗ್ತಾ ಇದೆ. ಸಿನಿಮಾ ಪ್ರಾರಂಭ ಆಗೋದು ಜೈಲಿಂದ. ವಿಜಯ್ ಜೈಲಿನಲ್ಲಿರ್ತಾರೆ. ಆದ್ರೆ ಅವರು ಯಾಕೆ ಜೈಲಿಗೆ ಹೋದ್ರು ಅನ್ನೋದಕ್ಕೆ ಉತ್ತರ ಸಿಗೋದು ದ್ವಿತೀಯಾರ್ಧದಲ್ಲಿ. ಜೈಲಿನಲ್ಲಿರುವಾಗ ಅವರಿಗೆ ಪರಿಚಯವಾಗುವ ಜೈಲರ್ನ ಮಗಳನ್ನ ನಾಯಕ ಸಾಕುತ್ತಾನೆ. ಜೈಲರ್ನ ಪತ್ನಿಯ ಆಸೆಯಂತೆ ಆ ಮಗುವನ್ನ ಸೇನೆಗೆ ಕಳಿಸಬೇಕು ಅನ್ನೋದು ವಿಜಯ್ ಗುರಿಯಾಗಿರುತ್ತೆ. ಸಿನಿಮಾದ ಈ ಎಳೆ ತೆಲುಗಿನ ಭಗವಂತ ಕೇಸರಿ ಸಿನಿಮಾದಿಂದ ಎತ್ತಿಕೊಂಡಿರೋದು. ಆದ್ರೆ ಇದು ಸಂಪೂರ್ಣ ರೀಮೇಕ್ ಅಲ್ಲ. ನಿರ್ದೇಶಕರು ನಾಯಕನ ಇಮೇಜ್ ಅನ್ನ ಎತ್ತರಿಸಿ ತೋರಿಸಲು ಹಲವು ಸೀನ್ ಗಳನ್ನ, ವಿಲನ್ ಗಳನ್ನ ಸೃಷ್ಟಿಸಿದ್ದಾರೆ. ನಾಯಕನಿಗೆ ಒಂದು ಫ್ಲಾಶ್ ಬ್ಯಾಕ್ ಸಹ ಇರುತ್ತೆ. ನಾಯಕನಿಗೆ ಮಾತ್ರವಲ್ಲ, ವಿಲನ್ಗೂ ಫ್ಲಾಶ್ ಬ್ಯಾಕ್ ಇದೆ. ಪೊಲೀಸ್ ಅಧಿಕಾರಿಗಳಾಗಿದ್ದ ನಾಯಕ ಮತ್ತು ವಿಲನ್ ಪರಸ್ಪರ ವಿರೋಧಿಗಳಾಗಿದ್ದು ಯಾಕೆ, ನಾಯಕ ಜೈಲು ಸೇರಿದ್ಯಾಕೆ, ಸ್ನೇಹಿತರ ಪುತ್ರಿಯನ್ನ ಸೈನಾಧಿಕಾರಿಯನ್ನಾಗಿ ಮಾಡಿದನ ನಾಯಕ, ಅದರ ಜೊತೆಗೆ ನಾಯಕ ಇನ್ನೂ ಏನೇನು ಸಾಹಸ ಮಾಡಿದ ಎಂಬುದನ್ನ ಸಿನಿಮಾದಲ್ಲಿ ನೋಡಿದ್ರೇನೆ ಚಂದ. ಇದೆಲ್ಲ, ಅದರಲ್ಲೂ ಸ್ನೇಹಿತನ ಮಗಳನ್ನ ಸೇನೆಗೆ ಕಳುಹಿಸೋದಕ್ಕೆ ಆ ನಾಯಕ ಪಡುವ ಪಾಡಿದೆಯಲ್ಲ, ಅದು ಎಷ್ಟು ಕಷ್ಟ, ಹಾಗೆ ಆ ಮಗಳನ್ನ ಎಷ್ಟು ಸೇಫ್ ಆಗಿ ನೋಡ್ಕೊಳ್ತಾನೆ ಅನ್ನೋದನ್ನ ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕು. ಇನ್ನು ಸಿನಿಮಾ ಸಂಪೂರ್ಣ ವಿಜಯಮಯ ಆಗಿದೆ. ಸಿನಿಮಾದ ಪ್ರತಿ ದೃಶ್ಯವೂ ನಾಯಕನ ಎಲಿವೇಶನ್ ಗಾಗಿಯೇ ಇರೋದು. ಸಿನಿಮಾದ ಪ್ರತಿ ಪಾತ್ರಗಳು ಒಂದೋ ನಾಯಕನ ಹೊಗಳ್ತಾ ಇರ್ತಾರೆ, ಇಲ್ಲ ನಾಯಕನನ್ನ ಕೊಲ್ಲೋದಕ್ಕೆ ಯೋಜನೆ ಹಾಕ್ತಾ ಇರ್ತಾರೆ, ಇಲ್ಲ ಖುದ್ದು ನಾಯಕನ ಜೊತೆಗೆ ಹೊಡೆದಾಡ್ತಾ ಇರ್ತಾನೆ, ಇಲ್ಲವೇ ಭಾಷಣ ಮಾಡ್ತಾ ಇರ್ತಾನೆ. ಸಿನಿಮಾದಲ್ಲಿ ವಿಜಯ್ಗೆ ಕನಿಷ್ಠ 16 ಎಂಟ್ರಿ ಸೀನ್ಗಳಿದೆ. ಒಂದು 30 ಎಲಿವೇಶನ್ ಸೀನ್ಗಳಿದೆ. ವಿಜಯ್ ಅವರ ಪ್ರತಿ ಕದಲಿಕೆಗೂ ಶಿಳ್ಳೆ ಚಪ್ಪಾಳೆ ಹೊಡೆಯುವ ಅವರ ಅಭಿಮಾನಿಗಳಿಗಾಗಿಯೇ ಈ ಸಿನಿಮಾ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಅದ್ಭುತ ಯಶಸ್ಸಿನ ಮೂಲಕ ನಿರ್ಮಾಪಕ ಕೆ ವೆಂಕಟನಾರಾಯಣ್ ಅವರ KVN ಪ್ರೊಡಕ್ಷನ್ ಭಾರತೀಯ ಚಿತ್ರರಂಗದಲ್ಲಿ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಬಾಲಂದಿ ಬಾಯ್ ಹಿಟ್ ಚಿತ್ರದ ನಂತರ ಈ ಸಂಸ್ಥೆಯು ಜನನಾಯಕನ್ ಮೂಲಕ ಭಾರತದ ಪ್ರಮುಖ ನಿರ್ಮಾಣ ಸಂಸ್ಥೆಗಳಲ್ಲಿ ಒಂದಾಗಿ ತನ್ನ ಸ್ಥಾನವನ್ನ ಮತ್ತಷ್ಟು ಭದ್ರಪಡಿಸಿಕೊಳ್ತಾ ಇದೆ. ಪ್ರಸ್ತುತ KVN ಪ್ರೊಡಕ್ಷನ್ ಸಂಸ್ಥೆಯ ಬಳಿ ವಿವಿಧ ಭಾಷೆಗಳ ಬಹುನಿರೀಕ್ಷಿತ ಸಿನಿಮಾಗಳಿವೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೆಗಾ ಪ್ರಾಜೆಕ್ಟ್ ಆಗಿರುವ ಟಾಕ್ಸಿಕ್, ಮೆಗಾ ಸ್ಟಾರ್ ಚಿರಂಜೀವಿ ನಟನೆಯ ಮೆಗಾ 158 ಸಿನಿಮಾ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬೇಲ್ ಸಿನಿಮಾಗಳು ಈ ಬ್ಯಾನರ್ ನಿಂದನೇ ಬರ್ತಾ ಇದಾವೆ. ಭಾರತದ ವಿವಿಧ ಚಿತ್ರರಂಗಗಳಲ್ಲಿ ಸಾಲು ಬೃಹತ್ ಯೋಜನೆಗಳನ್ನ ಕೈಗೆತ್ತಿಕೊಳ್ಳುತ್ತಿರುವ KVN ಪ್ರೊಡಕ್ಷನ್ ಜನನಾಯಕನ್ ಚಿತ್ರದ ಯಶಸ್ಸಿನಿಂದ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಭಾರಿ ಬಾಕ್ಸ್ ಆಫೀಸ್ ಗಳಿಕೆಯ ನಿರೀಕ್ಷೆಯಲ್ಲಿದೆ. ಇನ್ನು KVN ಮಾಲೀಕರಾದ ವೆಂಕಟನಾರಾಯಣ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಮಾಡಿದ್ದಾರೆ. ಅದರಲ್ಲೂ ಸಾಂಗ್ ನಲ್ಲಿ ಆಕ್ಟ್ ಮಾಡಿರೋದು ತುಂಬಾನೇ ಗಮನ ಸೆಳೀತಾ ಇದೆ. ಪ್ರೊಡ್ಯೂಸರ್ ಆಗಿ ಕೂಡ ಸಿನಿಮಾದ ಒಂದು ಭಾಗ ಆಗಿರೋದು ಅವರ ಅಭಿಮಾನಿಗಳಿಗೂ ಕೂಡ ಖುಷಿಯನ್ನ ಕೊಟ್ಟಿದೆ.